ಎಲ್ಲರಿಗೂ ನಮಸ್ಕಾರ. ಆ, ಈ ಸಲ ಒಂದು ಸ್ವಲ್ಪ ಬೇರೆ ಕಾನ್ಸೆಪ್ಟ್ನ ತಂದಿದ್ದೀನಿ. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಅಂದರೆ ಮಾರ್ಕೆಟಿಂಗ್. ಓಕೆ. ಈಗ ರೀಸೆಂಟ್ ಟೈಮಲ್ಲಿ ಒಂದಿಷ್ಟು ಆ್ಯಡ್ಗಳು ತುಂಬ ಟ್ರೆಂಡ್ ಆಗ್ತಾಯಿದೆ ರಿಗಾರ್ಡಿಂಗ್ ಕ್ಯಾಡ್ಬರೀಸ್ ಇರಲಿ ಅವ್ರ 5 ಸ್ಟಾರ್ ಇರಲಿ. ಈ ಎರಡನ್ನೂ ಓನ್ ಮಾಡದಿರೋರು ಒಬ್ಬರೇ, ಬಟ್ ಇದು ತೋರಿಸುತ್ತೆ ಹೆಂಗೆ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ 5 ಸ್ಟಾರು ಅವರ ಟೈಟಲ್ಲು ಈಟ್ ಆ್ಯಂಡ್ ಡೂ ನಥಿಂಗ್. ಓಕೆ. ಅದೇ ಸಿಲ್ಕು ಚಾಕ್ಲೇಟ್ ಕೊಡಿ ಬೇರೆಯವರಿಗೆ, ಅಂದರೆ ಒಂದು ಹುಡುಗಿಗೆ ಚಾಕ್ಲೇಟ್ ಕೊಡಿ, ಇದನ್ನು ಕೊಟ್ಟು ಇಂಪ್ರೆಸ್ ಮಾಡಿ, ಹಗ್ಡೆ ಅದು ಇದು ಎಲ್ಲ ಅಡ್ವರ್ಟೈಸ್ ಮಾಡ್ತು. ಆದರೆ 5 ಸ್ಟಾರ್ ಹೆಂಗೆ ಇದು ಮಾಡ್ತು, ಅಡ್ವರ್ಟೈಸ್ ಮಾಡ್ತು, ಎಲ್ಲ ಇದರೊಳಗೂ 100% ಸಕ್ಸಸ್ ಇರಲ್ಲ. ಎವ್ರಿ ಇಟ್ ಹ್ಯಾಸ್ ಫೇಲ್ಯೂರ್. ಸೊ ಆ ಫೇಲ್ಯೂರ್ನ ಇಟ್ಕೊಂಡು ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಹೋಯ್ತು. ಫಾರ್ ಎಕ್ಸಾಂಪಲ್ ಒಂದು ಟಾಪು ಒಂದು ಬಾಟಮ್ ಅಂತ ಅಂದ್ಕೊಂಡ್ರೆ, ಟಾಪನ್ನು ಕ್ಯಾಡ್ಬರೀಸು ಸಿಲ್ಕಿಂದ ಎಂಟರ್ ಆಯಿತು, ಲೈಕ್ ಸಿಲ್ಕಿಂದ ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದ್ರು. ಅದನ್ನೇ ಈ ಎಂಡ್ ಕಾನ್ಸೆಪ್ಟ್ ಇದೆಯಲ್ಲ, ಆ ಎಂಡ್ ಕಾನ್ಸೆಪ್ಟ್ನ 5 ಸ್ಟಾರ್ ಪುಷ್ ಮಾಡ್ತು. ದಟ್ಸ್ ದ ಥಿಂಗ್. ಸೊ ಏನೇ ಇದ್ದರೂ ಇಲ್ಲಿ ಮಾರ್ಕೆಟಿಂಗ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಅವರ್ ಪ್ರಾಡಕ್ಟ್ ಈಸ್ ಟು ಬಿ ಟ್ರೆಂಡ್. ಇದು ಕಾನ್ಸೆಪ್ಟ್. ಓಕೆನಾ. ಆ್ಯಂಡ್ ಇದೊಂದೇ ಅಲ್ಲ, ತುಂಬ ಕಂಪ್ನಿ ಇದೆ. ನಾನು ತುಂಬ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀನಿ ಕೂತ್ಕೊಂಡಾಗ. ಫೆವಿಕಾಲ್, ದಟ್ಸ್ ಅನದರ್. ಆ್ಯಂಡ್ ಕ್ರೆಡ್ ಫಸ್ಟು. ಕ್ರೆಡ್ದೊಂದು ಕತೆ ಇದೆ ಆ್ಯಕ್ಚುಲಿ. ಕ್ರೆಡ್ಡು ಮೊದಲು ಚಿಕ್ಕ ಚಿಕ್ಕ ಅಡ್ವರ್ಟೈಸ್ಮೆಂಟ್ ಮಾಡ್ತಿತ್ತು, ಲೈಕ್ 5 ಸೆಕೆಂಡ್ 10 ಸೆಕೆಂಡ್. ಅದು ನಮಗೆ ಗೊತ್ತೇ ಆಗೋದಿಲ್ಲಾಗಿತ್ತು ಯಾವಾಗ ಬಂದಿದೆ ಯಾವಾಗ ಹೋಗಿದೆ ಅಂತ. ಬಟ್ ಕ್ರೆಡ್ಡು ಒಂದು ಮಾರ್ಕೆಟಿಂಗ್ ಟೀಮ್ನ ಹೈಯರ್ ಮಾಡ್ತು. ಅದಾದಮೇಲೆ ಅವರೊಂದು ವೈರಲ್ ವಿಡಿಯೋಸ್ ಮಾಡಿದ್ರು, ಲೈಕ್ 1983 ವರ್ಲ್ಡ್ ಕಪ್ ವಿನ್ನರ್ಸು ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ತರೋದು. ಲಾಸ್ಟ್ಗೆ ರಾಹುಲ್ ದ್ರಾವಿಡ್ ಅವ್ರನ್ನು ಕೂಡ ತಂದರು ಮಾರ್ಕೆಟಿಂಗೋಸ್ಕರ. ಅದು ಕೂಡ ಹಿಟ್ಟಾಯಿತು. ಆ್ಯಂಡ್ ನಾವೆಲ್ಲರೂ ಅಡ್ವರ್ಟೈಸ್ಮೆಂಟ್ ಅಂದರೆ ನಮಗೆಲ್ಲರೂ ನೆನಪಾಗಿರೋದು ಹಚ್, ವಡಾಫೋನ್ ಅಡ್ವರ್ಟೈಸ್ಮೆಂಟ್. ಅದು ಎಲ್ಲೂ ಮರೆಯೋಕ್ಕಾಗಲ್ಲ. ಅದೆಲ್ಲ ಗೋಲ್ಡನ್ ಡೇಸ್. ಸೊ ಮಾರ್ಕೆಟಲ್ಲಿ ಎರಡೇ, ಒಂದು ನೀನು ಪಾಸಿಟಿವ್ ಆಗಿ ಮಾರ್ಕೆಟ್ ಆಗಬೇಕು, ಇಲ್ಲ ನೆಗೆಟಿವ್ ಆಗಿ ಮಾರ್ಕೆಟ್ ಆಗಬೇಕು, ಅಷ್ಟೇ, ಮತ್ತು ಏನಿಲ್ಲ. ಸೊ ಇದನ್ನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, MBA ಸ್ಟೂಡೆಂಟ್ಗಳಿಗೆಲ್ಲ ಇದು ಗೊತ್ತು. ಏನಕ್ಕೆ ಅಂದರೆ ಇದೇ ಮುಂದೆ ನಿಮಗೆ ಕೇಸ್ ಸ್ಟಡಿಯಾಗಿ ಬರುತ್ತೆ. ಸೊ ನನಗೆ ಯಾಕೋ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.